ಮೊದ್ಲು ಅವರು ಇನ್ನು 3 ವರ್ಷದ ಹಿಂದೆ ಅವ್ರು ಕೂಡಿದ್ರು ರೀ. ಕೂಡಿದ್ದ ಫೋಟೋ ತಗೊಂಡು ಅವನ್ನ ಬಾಗ್ಲ ಮಾಡಿದ್ರು ರೀ. ಮಾಡತ್ತೆ ಅಂದ್ರೆ ಇಲ್ಲ ನಾನು ಆಕಿನ ಮದುವೆ ಮಾಡ್ಕೊತೇನೆ ಅಂದ್ರಿ. ಹೇಳ್ತೇನಂತೆ ಅಂದ್ರೆ ಆಯ್ತು ಆಕಿನ ಮನೆಗೆ ಕರ್ಕೊಂಬಾ ನೋಡೋಣ ಮಾತಾಡೋಣ ಅಂತಂದೆ. ಆಕಿಗೆ 3-4 ಸರಿ ಬಂದ್ಲು ರೀ ಸರ್, ನಮ್ಮ ಮನೆಗೆ ಬಂದ್ಲು. ಮದುವೆ ಮಾಡ್ಕೋತೆ ಅನ್ನುವ ಅಂತ ಕೇಳಿದೆ. ಬಿಟ್ಟು 2 ಸರಿ ಅವ್ನು ಆಕಿಗೆ ಫೋನ್ ಹಚ್ಚಿಡ್ರಿ ನನಗೆ. ಆಯ್ತು ಆಂಟಿ ನಾನು ನೀವು ಹೇಳ್ದಂಗೆ ಕೇಳ್ಕೊತ ಮದುವೆ ಮಾಡ್ಕೋತೇನೆ, ನನ್ನ ಸಾಲ ಐತಿ ಸಾಲ ಹರಿಬೇಕಂತಂದ್ಲು. ನಂದು 7 ಲಕ್ಷ ಐತೆ ಅಂತಂದ್ಲು. ಆಯ್ತು ಅಂತಂದು 6 ಲಕ್ಷ ನಮ್ಮ ಹುಡುಗ 2 ಲಕ್ಷ ಕೊಟ್ಟ, ನಾವು 3.5 ಲಕ್ಷ ಕೊಟ್ಟಿವ್ರಿ. ಕೊಟ್ಟಿಂದ ಆವ್ಲಕ್ಕ ಅವ ಏನು ಮಾಡಿದ, ಆಕಿ ರೊಕ್ಕ ತೊಗೊಂಡು ಮುಂಜಾನೆ ತೊಗೊಂಡ್ರಿ. ಸಂಜೆಗೆ ಬೆಂಗ್ಳೂರಾಗ ಅದೇನಂಟಿ ನಾನು ಮದುವೆಗೆ ಅರ್ಬಿ ಹಾಕ್ಸೇನಿ ರೀ, ಅರ್ಬಿ ಹಾಕ್ಸೇನಿ ತಾಳಿ ತರೋಕೆ ನಿನ್ಗೆ ತಾಳಿದು ಎಂಥದ್ದು ಬೇಕಂತ ತಗೋ ಅಂತ ಹೇಳೇನಿ ರೀ. ಹ್ಞೂ ಆಂಟಿ ಬಾ ಅಂದ್ಲು. ನಾನು ದಾಡಕ್ಕೆ ಬಂದೇನಿ ರೀ, ಊರಿಂದ ದಾಡಕ್ಕೆ ಬಂದೇನಿ. ಅಷ್ಟೊತ್ತಿಗೆ ಇಲ್ಲ ಆಂಟಿ ನಾನು ಇಲ್ಲ 4-5 ಸಲ ಫೋನ್ ಹಚ್ಚಿರು ಬಾ ಆಂಟಿ ಅಂದ್ಲು ರೀ. ಮಧ್ಯಾಹ್ನದಿಂದ ಚನ್ನಮಠ ಬಾನ ಅಂದಾಳ್ರಿ. ಸಂಜೆ ಮುಂದೆ ಇಲ್ಲ ಆಂಟಿ ನಾನು ಈ ಊರಾಗಿಲ್ಲ ಬೆಂಗ್ಳೂರಿಗೆ ಹೊಂಟೇನಿ, ಸಾರಿ ನಾನು ನಿಮ್ಮ ರೊಕ್ಕ ಕೊಡ್ತೇನೆ ಆಂಟಿ ಅಂತಂದ್ಲು. ನಂಗೆ ರೊಕ್ಕ ಬೇಡವ, ನನ್ನ ಮಗ ಬೇಕಾ, ನನ್ನ ಮಗನ ಉಳಿಸ್ಕೋಬೇಕು ನಾನು ಅದಂತ ನಾ ಹೇಳಿದೆ. ಇಲ್ಲ ಆಂಟಿ ನಾನು ನಿಮ್ಗೆ ರೊಕ್ಕ 6 ತಿಂಗಳಿಗೆ ರೊಕ್ಕ ಕೊಡ್ತೇನೆ, 6 ತಿಂಗಳಿಗೆ ರೊಕ್ಕ ಕೊಡ್ತೇನೆ ಅಂತ ಹೇಳಿದ್ರು ಸರ. ಹೊಳ್ಳೆ ಬಡ್ಡಿಗಳು ಅದು ಅವ್ರು ನಾವು ಇದು ಮಾಡ್ತೇನೆ ಅಂತ ಹೇಳ ಅವ್ನ ರೊಕ್ಕ ಹೊಳ್ಳಿ ಕೊಟ್ಟಿಲ್ಲ.